ನಡುವೆ ಹಾಸನ ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಕುಕೃತ್ಯಗಳು ನಡೀತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ. ಇವತ್ತೊಂದು ಭಾರೀ ದುರಂತನೇ ನಡೆದು ಹೋಗಿದೆ. ಹಾಸನ SP ಕಚೇರಿ ಆವರಣದಲ್ಲೇ ಕಗ್ಗೊಲೆಯೊಂದು ನಡೆದು ಹೋಗಿದೆ. ಲೋಕನಾಥ್ ಪತ್ನಿಗೆ ಚಾಕು ಇರಿದು ಕೊಂದಿದ್ದಾನೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ದೂರು ಕೊಡೋದಕ್ಕೆ ಪತ್ನಿ ಬಂದಿದ್ರು. ಈ ವೇಳೆ ಪತ್ನಿಗೆ ಚಾಕು ಇರಿದಿದ್ದಾನೆ. ಚೂರಿ ಇರಿದು ಎಸ್ಕೇಪ್ ಆಗಿಬಿಟ್ಟಿದ್ದ ಲೋಕನಾಥ್. ಬಟ್ ಆಕೆಯನ್ನು ಹಾಸ್ಪಿಟ್ಲ್ಗೆ ಸೇರಿಸಿದ್ರು ಕೂಡ ಆಕೆ ಬದುಕು ಉಳಿಲಿಲ್ಲ. ಕೊನೆಗೆ ಲೋಕನಾಥ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಸನ ನಗರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಲೋಕನಾಥ್ ಕೆಲಸ ಮಾಡ್ತಾ ಇದ್ದ. ಆರಕ್ಷಕರೇ ಈ ರೀತಿ ಮಾಡಿದ್ರೆ ಇನ್ನು ಜನರನ್ನು ಕಾಪಾಡೋರು ಯಾರು ಅಂತ ಪ್ರಶ್ನೆ ಬರುತ್ತೆ. ಏನು ನಡೀತು ಅಂತ ನೀವೇ ನೋಡಿ. ಒಂದು ಕ್ಷಣದ ಕೋಪ ಏನೆಲ್ಲ ಅವಾಂತರಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಒಬ್ಬರನ್ನ ಒಬ್ಬರು ಅನುಸರಿಸಿಕೊಂಡು ಜೀವನದ ಬಂಡಿ ಸಾಗಿಸಬೇಕಾದವರು ದುರಂತ ಅಂತ್ಯ ಹಾಡಿದ್ದಾರೆ. ಎಸ್, ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತನ್ನ ಪತ್ನಿಯನ್ನೇ ಪೊಲೀಸ್ ಕಾನ್ಸ್ಟೇಬಲ್ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ SP ಕಚೇರಿಯಲ್ಲೇ ಈ ಆಘಾತಕಾರಿ ಘಟನೆ ನಡೆದಿದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಕಾನ್ಸ್ಟೇಬಲ್ ಲೋಕನಾಥ್ ಪತ್ನಿಗೆ ಚಾಕು ಇರಿದ ಆರೋಪಿ. ಮಮತಾ ಮೃತಪಟ್ಟ ಪತ್ನಿ. ಚಾಕು ಇರಿತಕ್ಕೆ ಒಳಗಾಗಿ ರಕ್ತದ ಮಡುವಿನಲ್ಲಿದ್ದ ಮಮತಾಳನ್ನು ಪೊಲೀಸರು ಆಸ್ಪತ್ರೆಗೆ ರವಾನಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಅಂದಹಾಗೆ 17 ವರ್ಷಗಳ ಹಿಂದೆ ಲೋಕನಾಥ್ ಹಾಗೂ ಮಮತಾ ಪರಸ್ಪರ ಪ್ರೀತಿಸಿ ವಿವಾಹ ಆಗಿದ್ದರು. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಇಬ್ಬರ ನಡುವೆ ಕೌಟುಂಬಿಕ ಕಲಹ ಇತ್ತು. ಇಬ್ಬರ ನಡುವೆ ಆಗಾಗ ಗಲಾಟೆ ನಡೀತಾ ಇತ್ತು. ಲೋಕನಾಥ್ ಶಾಂತಿಗ್ರಾಮ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇವತ್ತು ಪತಿ ವಿರುದ್ಧ ದೂರು ನೀಡಲು SP ಕಚೇರಿಗೆ ಪತ್ನಿ ಆಗಮಿಸಿದಳು. ದೂರು ನೀಡಲು ಆಗಮಿಸಿದ ಟೈಮಲ್ಲಿ SP ಕಚೇರಿ ಆವರಣದಲ್ಲೇ ಲೋಕನಾಥ್ ಪತ್ನಿ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಪತಿಯ ಕಿರುಕುಳದಿಂದ ಬೇಸತ್ತಂತಹ ಪತ್ನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ದೂರು ಕೊಡಲು ಬಂದಂತಹ ಸಂದರ್ಭದಲ್ಲಿ ಜನರಿಗೆ ರಕ್ಷಣೆ ನೀಡಬೇಕಾದಂತಹ ಆರಕ್ಷಕನೇ ಬಲವಾದ ಆಯುಧದಿಂದ ಇರಿದು ಕೊಂದಿರುವಂಥ ಘಟನೆ ಹಾಸನ ನಗರದ RC ರಸ್ತೆಯಲ್ಲಿರ್ತಕ್ಕಂಥ SP ಕಚೇರಿಯಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಘಟನೆಯಿಂದಾಗಿ ಇಡೀ ಹಾಸನ ಜಿಲ್ಲೆಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಆರೋಪಿ ಲೋಕನಾಥ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಪತ್ನಿ ಮಮತಾ ಕುಟುಂಬದ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಲೋಕನಾಥ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಲೋಕನಾಥ್ ಮದುವೆಯಾದ ಆರಂಭದ ದಿನದಿಂದಲೂ ಮಮತಾಗೆ ಕಿರುಕುಳ ಕೊಡ್ತಾ ಇದ್ದಂತೆ. ಆಸ್ತಿ, ಸೈಟ್ ಹಾಗೂ ಹಣಕ್ಕಾಗಿ ಪೀಡಿಸ್ತಾ ಇದ್ದ. ಸಾಕಷ್ಟು ಕಿರುಕುಳ ಕೊಟ್ಟರೂ ಮಗಳು ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನೆ ಇದ್ಲು ಅಂತ ಮಮತಾ ತಂದೆ ಶಾಮಣ್ಣ ಆರೋಪ ಮಾಡಿದ್ದಾರೆ. ಅರ್ಧ ಕೆಜಿ ಚಿನ್ನ ಕೊಟ್ಟಿದ್ದೀನಿ ಸ್ವಾಮಿ, ಅರ್ಧ ಕೆಜಿ ಚಿನ್ನ, ದುಡ್ಡು ಹಂಗೆ ಕೊಟ್ಟಿದ್ದೀನಿ. ನಾನು 50 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಬೇಕಾದ ದುಡ್ಡು, ಕಾಸು, ಒಡವೆ ಎಲ್ಲ ಕೊಟ್ಟರು. ಇನ್ನೂ ಬೇಕು, ಹೋಗಿ ಬರ್ಸಪ್ಪ ಅಂತ ಕೋರ್ಟ್ಗೆ ಹಾಕ್ಕೊಂಡು ನೋಡಿ. ಕೋರ್ಟಲ್ಲಿ ತೆಗ್ಸಿ ಸ್ವಾಮಿ, ಕೋರ್ಟ್ಗೆ ಹಾಕ್ಕೊಂಡೇ ಆ ಹುಡುಗಿ ಕೆಲ ಹಾಕ್ಸೋನೆ. ವರಕ್ಷಣ ಅವ್ರ ಅಪ್ಪನೂ ಅವ್ರವನೂ ಮತ್ತು ತಂಗಿ ಒಬ್ಳ ಅವಳೆ ಸ್ವಾಮಿ. ಅವರೆಲ್ಲ ಸೇರ್ಕೊಂಡು ಹಿಂಗೆಲ್ಲ ಮಾಡ್ಯಾರ ಸ್ವಾಮಿ. ಮಗಳು ಹೇಳಿದ್ರು ಸುಮ್ಕರ ಮಾತಾಗಿ ಏನೂ ಹಾಕಲ್ಲ, ಸೇರೋತಾನೆ ಏನೂ ಹಾಕಲ್ಲ ಅಂತ ನಾನು ಆಫೀಸ್ನಲ್ಲಿ ನಾನೇನು ಬೇಕಾದ್ರೆ ಮಾಡಿ ನಾನು ನಿನ್ನ ತಲೆ ಮಾಡೋಗಿ ಅಲ್ಲಿಗೆ ಹೋಗಿ ಕೂದತೀನಿ ಅನ್ನೋ ಸ್ವಾಮಿ. ಅಂದಹಾಗೆ ಆರೋಪಿ ಲೋಕನಾಥ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಕೊಲೆಗೆ ಕಾರಣ ಏನು ಅಂತ ಮಾಹಿತಿ ಪಡಿತಾ ಇದ್ದಾರೆ. ಹಾಸನ SP ಮೊಹಮ್ಮದ್ ಸುಜಿತಾ ಶವಾಗಾರಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಂದ ಮಾಹಿತಿ ಪಡೆದರು. ಬೆಳಗ್ಗೆ ಇಬ್ಬರ ನಡುವೆ ಗಲಾಟೆಯಾಗಿ ಪೊಲೀಸರಿಗೆ ದೂರು ಕೊಡೋದಾಗಿ ಹೇಳಿ ಪತ್ನಿ ಬಂದಿದ್ದಾರೆ. ಈ ವೇಳೆ ಆತ ಬಂದು ಚಾಕುವಿನಿಂದ ದಾಳಿ ಮಾಡಿದ್ದಾನೆ ಎಂದರು. ಲೋಕನಾಥ್ ಎಂಬವರು ಅವರು ವೈಫಿಗೆ ಕೊಲೆ ಮಾಡಿದಾರಂತ ಒಂದು ದೂರನ್ನು ಒಂದು ಒಂದು ರಿಪೋರ್ಟ್ ಆಗಿರ್ತದೆ. ಈಗ ನಾವು ಕಂಪ್ಲೇಂಟನ್ನು ತಗೊಳ್ತಾ ಇದ್ವಿ ಅವ್ರ ಫ್ಯಾಮಿಲಿ ಕಡೆಯಿಂದ. ಇದು ಹಿನ್ನೆಲೆ ಏನಂದ್ರೆ ಪ್ರಾಥಮಿಕವಾಗಿ ಅವರು ಫ್ಯಾಮಿಲಿಯವರು ಹೇಳುವ ಪ್ರಕಾರ ಅವರಿಬ್ಬರಿಗೂ ಫ್ಯಾಮಿಲಿ ಇಶ್ಯೂಸ್ ಇತ್ತು, ಡಿಸ್ಪ್ಯೂಟ್ ಇತ್ತು. ಮತ್ತು ಈ ಡಿಸ್ಪ್ಯೂಟ್ ಯಾವುದ್ರ ಮೇಲೆ ಅಂತ ನಾವು ಈಗ ಪೂರ್ತಿ ತೀರ್ಮಾನ ತಗೋಬೇಕಾಗುತ್ತೆ. ತನಿಖೆಯಲ್ಲಿ ಕಂಡುಬರುತ್ತದೆ. ಈಗ ಪೇರೆಂಟ್ಸ್ ಅವ್ರದ್ದು ಪ್ರಮುಖ ಆರೋಪ ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಇದು ಆಸ್ತಿ ವಿಚಾರಕ್ಕೆ ಆಗಿರಬಹುದು ಅಂತ. ಬಟ್ ನಾವು ಅದನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಅವ್ರ ಕಂಪ್ಲೇಂಟನ್ನು ಏನು ಕೊಡ್ತಾರೋ ಅವ್ರ ಪೂರ್ತಿ ವಿವರವನ್ನು ತಿಳ್ಕೊಂಡ್ರೆ ಯಾರು ಇರ್ತಾರೋ ಅವ್ರ ಕಡೆ ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ವಿ. ಸದ್ಯಕ್ಕೆ ಅವರಿಬ್ಬರಿಗೂ ವೈಮನಸ್ಸಿತ್ತು ಆಸ್ತಿ ವಿಚಾರದ ಮೇಲೆ ಅಂತ ಅವ್ರು ಹೇಳ್ತಾರೆ. ಏನೇ ಇರಲಿ, ಕೌಟುಂಬಿಕ ಕಲಹ ಕೊಲೆಯಲ್ಲಿ ಅಂತ್ಯವಾಗಿದೆ. ತಾಯಿ ಇಹಲೋಕ ತ್ಯಜಿಸಿದರೆ ತಂದೆ ಕಂಬಿ ಹಿಂದೆ ಸೇರಿದ್ದಾನೆ. ಮಕ್ಕಳು ಅನಾಥವಾಗಿವೆ. ಮೃತ ಮಮತಾರ ಕುಟುಂಬಸ್ಥರ ಆಕ್ರೋಶದಿಂದ ಮುಗಿಲು ಮುಟ್ಟಿದರೆ 2 ಮಕ್ಕಳು ಅನಾಥವಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV ಹಾಸನ.